ಮೋದಿಯವರು ಎಲ್ಲೋದ್ರೂ ಕೂಡ ದೇವೇಗೌಡರ ವಿಶೇಷವಾದ ಗೌರವ ಕೊಡ್ತೀವಿ ಅನ್ನುವಂಥದ್ದು ತೋರಿಸ್ತಾ ಇರ್ತಾರೆ. ಅದು ನಾಟಕ, ಪಿಕ್ಚರ್, ಟಿವಿ, ಫೋನ್, ವಿಡಿಯೋಗೋಸ್ಕರ ನಟ ಭಯಂಕರರು. ಅದು ನೋಡ್ಕೊಂಡು ಮಂಡ್ಯ ಜನರು ನಿರೀಕ್ಷೆ ಮಾಡಿದ್ರು. ಮಂಡ್ಯಗೆ ಚಪ್ಪಡಿ ಕಲ್ಲು ಎಳೆದಾಯಿತು, ಒಕ್ಕಲಿಗರನ್ನ ಮುಗಿಸಾಯಿತು ಬಿ ಜೆ ಪಿಯವರು. ಸುಮಲತಾ ಅಂಬರೀಷ್ ಕುಟುಂಬ ಅಂದರೆ ಏನು ರೀ? ಏನು ಅಂಬರೀಷ್ ಕುಟುಂಬ ಅಂದರೆ ಏನು ತ್ಯಾಗ ಮಾಡಿದ್ದಾರೆ ಅವರು? ಅವ್ರಿಗೊಂದು ಟಿಕೆಟ್ ಕೊಡೋಲ್ಲ, ಅವ್ರನ್ನೊಂದು ಗೌರವತಾಗಿ ನಡೆಸ್ಕೊಂಡಿರೋ. ಇದು ನನಗೆ ಆಂತರಿಕ ವಿಚಾರ ಅಲ್ಲ. ಆದರೆ ಅಂಬರೀಷ್ ಅನ್ನೋರು ಮಂಡ್ಯದ ಆಸ್ತಿ. ಅವರು ಬಿ ಜೆ ಪಿಗೆ ಹೋಗಿದ್ದಾರೆ, ಕಾಂಗ್ರೆಸ್ಗೆ ಬಂದಿಲ್ಲ. ಸುಮಲತಾ ಅವ್ರು ಗೆದ್ದ ಮೇಲೆ ಕಾಂಗ್ರೆಸ್ ಬಂದಿಲ್ಲ, ಬಿ ಜೆ ಪಿಗೆ ಹೋಗಿ ಅವನು ಯಾವ ರೀತಿ ನಡೆಸ್ಕೋಬೋದಾಗಿತ್ತು. ನಾನು ಈಗ ಟಿ ವಿಲಿ ನೋಡಿದೆ, ಬೇಸರ ಆಯಿತು. ಅಂಬರೀಷ್ ಅಣ್ಣನ ಕುಟುಂಬನ ಈ ರೀತಿ ನಡು ನೀರಲ್ಲಿ ಕೈ ಬಿಟ್ರಲ್ಲ ಅನ್ನೋ ಒಂದು ಬೇಸರ ಆಯಿತು. ರಾಜಕೀಯವಾಗಿ ಹಿನ್ನಡೆ ಮುಗಿಸ ಆಯ್ತಲ್ರಿ, ಇನ್ನೇನ್ರಿ ಹಿನ್ನಡೆ ಮುಗಿಸೈತೆ. ಇದೇ 6 ವರ್ಷದಿಂದ ಸೋನಿಯಾ ಗಾಂಧಿ ಅವರು ದೇವೇಗೌಡರಿಗೆ ಬಿಟ್ಟುಕೊಟ್ಟಿದ್ರು, ಕಾಂಗ್ರೆಸ್ ಪಕ್ಷ ಬಿಟ್ಟುಕೊಟ್ಟಿತ್ತು. ನೆನಪಿದೆಯಾ ನಿಮಗೆ? ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ದೇವೇಗೌಡರನ್ನ ಎಂಥ ಗೌರವಯುತವಾಗಿ ನಡೆಸ್ಕೊಂಡ್ರು. ಪಾರ್ಲಿಮೆಂಟಲ್ಲಿ ದೇವೇಗೌಡರು ಸೋತಿದ್ರು. ಆವಾಗ ಇವರ ಅನುಭವ ನಮಗೆ ಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷ ದೇವೇಗೌಡರನ್ನ ರಾಜ್ಯಸಭೆಗೆ ಮೊನ್ನೆ ಇನಾಮನೈಸ್ ಮಾಡೋದ್ರಲ್ಲಿ ಕಾಂಗ್ರೆಸ್ ಪಾತ್ರನೂ ಇದೆ. ಇದನ್ನು ಅವರು ಜನತಾದಳದವ್ರಿಗೆ ಹೇಳಿದ್ರೆ ಹೊಟ್ಟೆ ಕಿಚ್ಚು ಮಾತಾಡ್ಬೋದು. ಇದಕ್ಕೆ ನಾನು ಮಾತಾಡಿದ್ದಕ್ಕೂ ರಿಯಾಕ್ಟ್ ಏನಾದರೂ ಮಾತಾಡ್ಬೋದು. ಸತ್ಯ, ಪೇಪರ್, ಕಾನೂನೇ ಏನು ಸತ್ಯ ಈ ರಾಜ್ಯದಲ್ಲಿ ನಡೆದಿದೆ ಅಂತ್ಯ. ದೇವೇಗೌಡರನ್ನ ಸುಮಲತನ್ನ ಬಿ ಜೆ ಪಿಯವರು ಈ ರೀತಿ ನಡೆಸ್ಕೋಬಾರ್ದಾಗಿತ್ತು. ನೋಡೋಣ ಏನಾಗ್ತದೆ. ಅವ್ರು ಅಬ್ಬಿಕೋ ತಬ್ಬಿಕೋ ಅಂದ್ಕೊಂಡಿರುವಾಗ ನಾವ್ಯಾಕೆ ಅವರ ಮೈತ್ರಿ ಬಗ್ಗೆ ಮಾತಾಡಬೇಕು? ಅವ್ರು ಅಲ್ಲೇ ಕಂಟಿನ್ಯೂ ಆಗ್ತಾರೆ ಏನೋ, ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಇವತ್ತು ಅವ್ರಿಗೆ ಅನ್ಯಾಯ ಆಗಿರೋಂಥದ್ದು ಸತ್ಯ. ಪಾಪ ನಾನೊಂದು ಅಂಬರೀಷ್ ಅಣ್ಣ ಅವರ ಜೊತೆಯಲ್ಲಿದ್ದವನು, ಅವ್ರ ಕುಟುಂಬದಲ್ಲಿ ಊಟ ಮಾಡಿದ್ದೀನಿ. ನನ್ನ ಅನಿಸಿಕೆಯನ್ನು ವ್ಯಕ್ತಪಡಿಸೋದು ನನ್ನ ಧರ್ಮ, ನಾನು ವ್ಯಕ್ತಪಡಿಸಿದ್ದೀನಿ. ಧನ್ಯವಾದ ಸರ್. ನಿರ್ಲಕ್ಷ್ಯ ಮಾಡಿದ್ದಾರೆ, ಇದೆಲ್ಲ ನೋಡ್ತಾ ಇದ್ರೆ ಮುಂದೆ ಮೈತ್ರಿ ಮುಂದುವರಿತದೆ ಅನ್ನೋ ಡೌಟ್ ಏನಿದೆ? ಅಲ್ಲ, ಅದು ನನಗೆ ಸಂಬಂಧ ಇಲ್ಲದೆ ಇರೋದು. ಇವತ್ತು ಅವರು ದೇವೇಗೌಡರನ್ನ ಮತ್ತು ಅಂಬರೀಷ್ ಕುಟುಂಬವನ್ನು ನಡೆಸ್ಕೊಂಡಿದ್ದು ಮಂಡ್ಯಕ್ಕೆ ಮತ್ತು ಒಕ್ಕಲಿಗರ ಜನಾಂಗಕ್ಕೆ ಮಾಡಿದಂಥ ಭಾಳ ದೊಡ್ಡ ಅವಮಾನ ಇದು. ಅದು ಯಾವತ್ತು ಇವರು ಅವ್ರ ಜೊತೆ ಕೂಡ್ಕೊಂಡು ಒಂದು ಕೇಂದ್ರ ಮಂತ್ರಿ ಕೊಟ್ಟರು ಅವತ್ತಿಂದನೇ ಮಳೆ ಹೊಡ್ಕೊಂಡು ಬರ್ತಾ ಇದ್ದಾರೆ. ಕೊನೆ ಮಳೆ ಯಾವತ್ತಾರ ಒಂದಿನ ಹೊಡಿತಾರೆ. ಇವತ್ತು ಅರ್ಧ ಮಳೆ ಹೊಡೆದಿದ್ದಾರೆ, ಇದು ಇನ್ನು ಕೊನೆ ಮಳೆನೂ ಹೊಡಿತಾರೆ. ಅದು ನೋಡೋಣ, ಅದು ಯಾವಾಗ ಹೊಡಿತಾರೆ ನೋಡೋಣ. ಬಟ್ ಇದು ಒಕ್ಕಲಿಗರಿಗೆ ಮಾಡಿದಂಥ ಭಾಳ ದೊಡ್ಡ ಅಪಮಾನ, ಅವಮಾನ. ಇದನ್ನು ನಾನು ತೀವ್ರವಾಗಿ ಬಿ ಜೆ ಪಿಯ ನಡೆಯನ್ನು ಖಂಡಿಸ್ತೀನಿ. ಭಾಳ ದುಃಖದ ಸಂಗತಿ. ನನ್ನ ಆತ್ಮೀಯ ಸ್ನೇಹಿತರು ಚಿಕ್ಕ ವಯಸ್ಸಿನಲ್ಲೇ ಪಾಪ ಅವ್ರ ಮಗ ನನ್ನ ಲಾಯರ್ ಕೂಡ. ನಾನು ಈ ದೇವೇಗೌಡರ ಕೇಸಲ್ಲಿ, ಕೇಣಿಯವ್ರ ಮೇಲೆ ನಡೀತದ ಕೇಸಲ್ಲಿ ಇದೇ ಸೂರಜ್ ಹೆಗಡೆ ಅವರ ಮಗ ನನಗೆ ಲಾಯರ್ ಆಗಿದ್ರು. ಅವ್ರ ಕುಟುಂಬ ಜೊತೆ ನಮಗೂ ಭಾಳ ಅವಿನಾವ ಸಂಬಂಧ ಇತ್ತು. ಭಾಳ ಚಿಕ್ಕ ವಯಸ್ಸಿನಲ್ಲೇ ಕಾಂಗ್ರೆಸ್ ಪಕ್ಷದ ಹಲವಾರು ಹುದ್ದೆಗಳನ್ನು ನಿರ್ವಹಿಸ್ತಾಯಿದ್ರು. ಅವರು ತೀರೋಗಿರೋದು ಭಾಳ ದುಃಖ ತರ್ತದೆ. ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತೇಳಿ ದೇವ್ರ ಹತ್ರ ಕೇಳ್ಕೊಳ್ತಾರೆ.